ಅಣ್ಣ ಏನಿದು? ಇದು ಈಶ್ವರನಿಗೆ ಶ್ರೇಷ್ಠವಾದುದು. ಕೊಂಡ ಪ್ರತಿ ಸೋಮವಾರ ಯಾವಾಗಲೂ ಹಾಕ್ತಾನೆ ಇರಬೇಕು. ಧೂಪ ಹಾಕವಲ್ಲ ಅದೇ ಥರನೇ ಹಾಕ್ಬೇಕು. ಮಲೆ ಮಹದೇಶ್ವರನಿಗೆ ಹಾಕ್ತಾನೆ ಇರ್ಬೇಕು. ಎಲ್ಲ ಪ್ರತಿಯೊಂದು ಕಡೆ ಎಲ್ಲ ಕಡೆನೂ ಹಾಕ್ತಾರೆ. ಹೌದಾ? ಪೂಜೆಗಿನ ಮುಂಚೆ? ಪೂಜೆಗಿಂತ ಮುಂಚೆ. ಓಕೆ ಸ್ವಾಮಿ, ಇದು ಮಲೆ ಮಹದೇಶ್ವರ ಸ್ವಾಮಿ ಅವ್ರ ಇತಿಹಾಸ ಏನು, ಅವ್ರ ತಂದೆ ತಾಯಿ ಏನು ಅಂತೆಲ್ಲ ಹೇಳ್ತಾರೆ? ಅಂದರೆ ನಮಗೆ ಅಷ್ಟು ಅಂದರೆ ಈಗಿನ ಅನುಭವ ಗೊತ್ತಿರೋದು, ನಮಗೆ ಗೊತ್ತಿರೋದು ಅಷ್ಟೇ. ಮಾದಪ್ಪ ಅಂತ ಅಂದರೆ ನಮ್ಮ ಈ ಲೋಕದಲ್ಲೇ ದೊಡ್ಡ ಮನುಷ್ಯ ಅನ್ನೋದು ಒಂದು ಇದಿರ್ತದೆ. ಇದು ಮಲೆ ಮಹದೇಶ್ವರ ಸ್ವಾಮಿಗೆ ಅಣ್ಣ ತಮ್ಮದಿರು ಯಾರ್ಯಾರು ಅಂತ? ಅಂತಂದಿರು ಅಂತಂದರೆ ದಯಾದೇವಿಗಳು, ನಂಜುಂಡೇಶ್ವರ, ಕೊಂಗಳಿ ಮಾದಪ್ಪ. ಅಂದರೆ ಇವರು ದೇವರು ಇದರಲ್ಲೇ ಕಾಡಲ್ಲೇ ಒಂದು ಸ್ವಲ್ಪ ಉದ್ಭವ ಆಗಿ ಇವ್ರನ್ನ ಏನೋ ಒಂದು ಇದು ಮಾಡಿಕೊಂಡು ಕೆಲವು ದೇವತೆಗಳನ್ನೆಲ್ಲ ಬೇರೆ ಇದರಲ್ಲಿ ಒಂದು ಕಟ್ಟಡದಲ್ಲಿ ಇಟ್ಕೊಂಡಿದ್ದಾಗ ಈ ನಮ್ಮ ಅಪ್ಪನೇ ಒಂದು ಸಂಹಾರ ಮಾಡಬೇಕು ಅಂತೇಳಿ ಉತ್ತರಾಜಮ್ಮನ ಇದಕ್ಕೆ ಸೇರಿ ಅವನು ಸಂಹಾರ ಮಾಡೋಕ್ಕೋಸ್ಕರವಾಗಿ ತಂದೆ ತಾಯಿನ ಪಡ್ಕೊಂಡಿರೋರು. ತಂದೆ ತಾಯಿ ಮತ್ತು ಇದು ಚಂದ್ರಶೇಖರ್ ಅವ್ರ ತಂದೆ, ಉತ್ತರಾಜಮ್ಮ ತಾಯಿ, ಅವ್ರಿಗೆ ಮಗ. ಹೌದು, ಆಯಿತಾ? ಈ ರೀತಿಯಾಗಿ ಅವ್ರು ಸಂಹಾರ ಮಾಡಬೇಕಾದ್ದಕ್ಕೆ ಇವನು ಇಡೀ ಯಾರು ಸಂಹಾರ ಮಾಡ್ತಿದ್ರು ಇವ್ರು ಮಾಡಿ ಅವ್ರ ಹೆಸರಿಸಿದ್ರು. ಈ ನಮ್ಮಪ್ಪ ಎಲ್ಲ ದೇವತೆಗಳು ಅಂದ್ರೆ ಯಾರೊಬ್ಬ ರಾಕ್ಷಸ ಶನೇಶ್ವರ, ಕೊಂಗಳಿ ಮಾದಪ್ಪ, ಪ್ರತಿಯೊಬ್ಬರನ್ನ ನಂಜುಂಡೇಶ್ವರ ತಾಳಿನ ಪ್ರತಿಯೊಂದು ದೇವತೆಗಳನ್ನು ಸೇರಿ ಇಟ್ಕೊಂಡಿದ್ದ ಅವನು. ಯಾರೊಬ್ಬರು ರಾಕ್ಷಸ. ಅವನಿಗೆ ಅಂದ್ರೆ ಅವನೇನು ಶಿವನಿಂದ ವರ ಪಟ್ಕೊಂಡಿದ್ದವನು, ಆದ್ರೆ ಅವನ ಕೈನಿಂದ ವರ ಪಟ್ಕೊಂಡಿದ್ದು ಹೊರಕ್ಕೆ ಅವ್ರನ್ನ ಸೆರೆ ಇಟ್ಕೊಂಡು ಪೂಜೆ ತಗೊಂಡು ದೇವಸ್ಥಾನ ಮಾಡ್ಕೊಂಡು ಹಾಗೆ ಇದೆಲ್ಲ ಈ ನಮ್ಮಪ್ಪನಿಗೆ ಗೊತ್ತಾಗಿ ಅವನ್ನ ನಾವು ಸಂಹಾರ ಮಾಡಬೇಕು ಅಂತ ಅನ್ನೋದೇ ಆದರೆ ನಾನು ತಂದೆ ತಾಯಿನ ಪಡ್ಕೊಳ್ಳೇಬೇಕು. ಚಂದ್ರಶೇಖರ್ನು ಮತ್ತು ವಿಕ್ರಮನ ತಂದೆ ತಾಯಿ ಪಡ್ಕೋಬೇಕು ಅಂತೇಳಿ ಅಂತರ್ಗಂಗಲ್ಲಿ ಅವಳು ಸ್ನಾನ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ಅವಳನ್ನ ಬಟ್ಟೆ ಬರೀ ಒಗ್ದಂಗೆ ಕಳ್ಳನ್ನ ಸೀಳ್ಬಿಟ್ಟು ಒಗೆದು ಕುಸ್ರಿ ತಗೊಂಡೋಗಿ ಹಾಕೊಂಡು ಇಂಥ ಪತಿವ್ರತನ ಸಿಗ್ಬೇಕಲ್ಲ, ಇವಳು ಹೊಟ್ಟೆ ಒಳಗೆ ನಾವು ಉದ್ಭವ ಆಗಬೇಕು ಅಂತೇಳಿ ಈ ನಮ್ಮಪ್ಪ ಅವಳ ತವರ ಹೂವಾಗಿ ಸೇರ್ಕೊಂಡು ಆವಾಗ ಇವಳು ಮಾಮೂಲಿ ಹಂಗೆ ಕವರ್ ಮಾಡ್ಕೊಂಡು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾಡಿ ಒಂದು ಸ್ವಲ್ಪ ಭಾರ ಬರ್ತಂತೆ. ಭಾರ ಬತ್ತಿರ್ಬೇಕಾದ್ರೆ ಅಲ್ಲಿ ಬಳಿಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಜನಗಳು ಇರ್ತಾರ ನೋಡಿ, ಅವು ನಮ್ಮಂಗೆನೆ ಏನು ಈ ಥರ ಆಗೋಯ್ತು ಇಂಥ ವಯಸ್ಸಿನಲ್ಲಿ, ಈ ವಯಸ್ಸಿನಲ್ಲಿ ಬೇಕಾ ಇದೇನು ಇದು ಈ ಥರ ಅಂತಂದರೆ 3 ಬಕ್ಸೆ ತುಂಬ ಹೂವು ಈ ಕಡೆ ಬಟ್ಲಲ್ಲಿ ಅವಳು ಕುಣಿಸ್ಬಿಟ್ಟು 3 ಬಕ್ಸ ಹೂವು ಇವ್ಗೆ ಇದ್ರಲ್ಲಿ ಕುಣಿಸಿದ್ರೆ ತಕ್ಕಡಿ ಮೊದಲು ಕರೆಕ್ಟಾಗಿ ತೂಗ್ತಿತ್ತಂತ ಅವಾಗ. ಆಗ ಇವಿ ನಮ್ಮ ಅಪ್ಪ ಹೋಗಿ ಸೇರ್ಲಾಗಿ ಇದು ಹೇಳಿಲ್ವ ಅಂತ. ಆಗ ಅಲ್ಲಿ ಇದ್ದವರು ಒಬ್ಬ ಇದನ್ನ ಹಿಂಗೆ ಈ ಥರ ಆಗ್ಬೇಕಾದ್ರೆ ಈ ವಯಸ್ಸಲ್ಲಿ ಏನಾಗಿರ್ಬೇಕು, ಎಲ್ಲೋ ಬಿಮ್ಮನ್ಸಿ ಇರಬೇಕು ಅಂಥೇಳಿ ಪ್ರಚುರ ಮಾಡ್ಬಿಟ್ರು. ಆವಾಗ ಅವರ ಯಜಮಾನಿಗೆ ಬೇಜಾರಾಗೋಯ್ತು ಚಂದ್ರಶೇಖರ್ಗೆ. ಏನು ಈ ಥರ ಆಗೋಯ್ತಲ್ಲ, ಏನು ಇಂತು ನಾನು ತಲೆ ಅಂತ ತಿರುಗುವಂಗಿದ್ದೆ ಈ ವಯಸ್ಸಿನ ಆಯ್ತಲ್ಲ ಅಂತೇಳಿ ಆವಾಗ ಅವ್ರು ಬೇಜಾರು ಮಾಡ್ಕೊಂಡಾಗಿ ಈ ಉತ್ತರಾಜಮ್ಮನ ಬೇಜಾರು ಮಾಡ್ಕೊಂಡು ಆಗ ಏನಾರು ಅಲ್ಲಿ ಪ್ರಸನ್ನ ಆಗಲೇಬೇಕು ಅಂತೇಳಿ ಚಕ್ರು ಅಂತ ಇರ್ತಾರೆ, ಅವರು ಸಾರ್ಕೆ ಹಾಕ್ಬಿಟ್ರು ಉತ್ತರಾಜಮ್ಮ ಈ ವಯಸ್ಸಿನಲ್ಲಿ ಬಿಮ್ಮನ್ಸಿ ಆಗೋಳೆ. ಆಗ ಆ ರೀತಿಯಾಗಿ ಈ ಥರ ಮಾಡ್ಲಾಗಿ ಏನಾಗೋಯ್ತು, ಕೊನೆಗೆ ಅವರು ಬೇಜಾರು ಮಾಡ್ಕೊಂಡು ಆವಾಗ ಅವನು ಏನಮ್ಮಪ್ಪ ಸೇರಿದ್ನಲ್ಲ ಕಂಕಣದಲ್ಲಿ ಕಿವಿ ಕೊಟ್ಟು ಹೇಳಿದ್ನಂತೆ, ಅಮ್ಮ ನೀವೇನು ಬೇಜಾರು ಮಾಡ್ಕೊಂಬೇಡಿ, ನಾನು ಈ ಕಲಿಪುರುಷ ಮಾದಪ್ಪನಾಗಿ ನಾನು ನಿಮಗೆ ಸೇರ್ಕೊಂಡು ಇವನ್ನ ಸಂಹಾರ ಮಾಡಿಸೋ ಸಲಗೆ ರಾಕ್ಷಸನ ನಾನು ನಿಮ್ಮ ತಂದೆ ತಾಯಿ ಪಡ್ಕೋಬೇಕು ಅಂತೇಳಿ ನಮ್ಮ ಉದ್ಭವ ಆಯ್ತಾ ಇದ್ದೀನಿ, ನಾನೇ ಬಂದಿರೋದು, ನೀವೇನು ಹೆದರಬೇಡಿ, ನೀವೇನು ಅದಕ್ಕೆ ಪ್ರಸ್ತುತಪ್ಪ ಮಾಡ್ಕೊಂಡು ನೀವು ಮನಸ್ಸಿನಲ್ಲಿ ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಕನ್ನಡದಲ್ಲಿ ಹೇಳಿದ್ನಂತೆ. ಅಯ್ಯೋ ಅಪ್ಪ ಈ ಥರ ಹೇಳ್ತಾ ಇದೆಯಪ್ಪ, ಈಗ ತುಂಬ ಒಂದು ತೂಕ ಬರಬೇಕು ಅಂದ್ರೆ ಏನಪ್ಪ ಮಾಡಬೇಕು ಅಂದಾಗ ಈ ಕುಂತ್ಕೋ ಅಂತ ಹೇಳಿದಂತ ಅವನು. ಸೇಮ್ ಅದೇ ಥರ ಬಂತು. ಮೊದಲು ತೂಕ ಇದ್ದಿದ್ದು ತಿರ್ಗಿ ನೆಕ್ಸ್ಟ್ ಈ ನಮ್ಮಪ್ಪ ಕಿವಿಲಿ ಹೇಳಿದಾಗ ತಿರ್ಗಿ ನೆಕ್ಸ್ಟ್ ತೂಕ ಕುಂತ್ಕೊಂಡಾಗ ಕರೆಕ್ಟಾಗಿ ಬರ್ತಂತೆ. ಆಗ ಅಲ್ಲಿದ್ದು ಜನವೆಲ್ಲ ಇಂಥ ಪತಿವ್ರತೆ ಸಿಕ್ಕಬೇಕಲ್ಲ, ಈ ದೇಶದಲ್ಲೇ ಇಲ್ಲ ಇಂಥ ಪತಿವ್ರತೆ, ಇವಳು ಭಾಳ ಉತ್ತರಾಜಮ್ಮದ ಸತ್ಯವಂತಿಕೆ ಅಂತೇಳಿ ಆವಾಗ ನಿಲ್ಲಿ ಆವಾಗ ಇವಳಿಗೆ ಜಾಸ್ತಿ ಇದಾಯ್ತಾ ಬಂತು. ಬಾರ ಆಯ್ತಾ ಬಂದಾಗ ಇನ್ನೇನು ಟೈಮ್ ಆಯಿತು. ಆವಾಗ ನಾವು ಉದ್ಭವ ಆಗಬೇಕಾದ್ರೆ ನಾನು ಯಾವ ರೀತಿ ಉದ್ಭವ ಆಗಬೇಕು ಅಂತ ನಮ್ಮ ಅಪ್ಪ ಕೇಳಿದ್ನಂತೆ. ಆಗ 108 ಕೀಲು 108 ಮಾಂಸಗಳಿದೆ, ಆ ಕೀಲಲ್ಲಿ ನೀನು ಯಾವ ರೀತಿ ಬರ್ತೀಯೋ ನನಗದು ಗೊತ್ತಿಲ್ಲ ಕಣಪ್ಪ, ನೀನು ತಲೆ ಕೆಡ್ಸ್ಕೊಬೇಡ, ನಾನು ತೋರಿಸಿನ ಅಂತೇಳಿ ನೀನು ಸೀಳ್ಕೊಂಬ ಅಂತ ಹೇಳಿದ್ನಿ. ಆಗ ಈಗ ಮೂಗಲ್ಲಿ ಬಂದರೆ ಗೊಣ್ಣೆ ಅಂತಾರೆ, ಬಾಯಿನಲ್ಲಿ ಬಂದರೆ ಎಂಜಲು ಅಂತಾರೆ, ಕಿವಿಲಿ ಬಂದರೆ ಗುಗ್ಗೆ ಅಂತಾರೆ, ಇನ್ನು ಯಾವ ರೀತಿಲಿ ಬರಲಿ ಅಂತ ಕೇಳಿದಾಗ
ಬೆನ್ನಿ ಮಚ್ಚ ಸೀಳು ಬರ್ತೀನಿ ಕಣಮ್ಮ. ಹಬ್ಬ ಹಬ್ಬ. ಹಾಂ ಆಗ ಬೆನ್ನಿ ಮಚ್ಚ ಸೀಳಿ ದೇವರು ಉದ್ಭವ ಆಗಿ ಹಾಂ 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 ಬಂದಂಗೆ ಆಗ ಅದು ಲೋಕಕ್ಕೆ ಉದ್ಧಾರ ಆಗೋಯ್ತು. ಹ್ಮ್. ಮನಕ್ಕೆ ನಮ್ಮಪ್ಪ ಯಾರು ಅವ್ರ ಯಜಮಾನರು ಚಂದ್ರಶೇಖರ್ ಗುರುಗಳು ಅಂತ ಇರ್ತಾರೆ. ಹಾಂ ಅವಾಗ ಅಲ್ಲಿ ಹೋಗ್ಬಿಟ್ಟು ಗುರುಗಳೇ ಈಗ ನಮ್ಮ ಹೆಂಗಸರಿಗೆ ಈ ಥರ ಆಗೈತೆ ಅಂತ ಅಂದ್ಬಿಟ್ಟು ಡೆಲಿವರಿ ಟೈಮು ಸ್ವಾಮಿ ಇದು ಉದ್ಭವ ಆಯ್ತವನೇ, ನೀವು ಅದನ್ನು ಬಂದು ನೀವು ಹೆಸರು ಕಟ್ಬೇಕು ಅಂತ ಹೇಳಿ ಗುರುಗಳ ಹತ್ರ ಹೋದಾಗ ಬಂದು ಮಗ ನೋಡಿದಂತವನು ಗುರುಗಳು. ಈ ಮಗು ಈ ದೇಶದಲ್ಲೇ ಇಲ್ಲ, ಹಾಂ ಹಾಂ ಭಾಳ ಸುಂದರ ಹುಟ್ಟೈತೆ, ಇವನಿಗೆ ಮಾದಪ್ಪ ಅಂತಲೇ ಇಡಬೇಕು ಅಂತೇಳಿ ನಮ್ಮಪ್ಪ ಹೆಸರು ಇಟ್ಕೊಂಡು. ಹಾಂ 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 ಆವಾಗ ಅಮ್ಮ ನೀ ಏನು ಹೆದರ್ಬೇಡಮ್ಮ, ನಾನು ಇರುವಾಗ ಯಾವ ಥರನ ಕೆಲ್ಸಬೇಡಿ, ತಂದೆ ತಾಯಿ ಇಬ್ಬರು ಆಶ್ರಯ ಮಾಡಿ ಇಡೀ ದೇಶನೇ ಆಳಬೇಕು, ನಾನು ಇಡೀ ದೇಶನ ಉದ್ಧಾರ ಮಾಡಬೇಕು, ಇದು ನನಗೆ ಹೆಸರಾಗಬೇಕು, ನೀವೇನು ತಲೆ ಕೆಲ್ಸ್ಕೊಬೇಡಿ, ನಿಮ್ಮ ತಂದೆ ತಾಯಿ ಪಡ್ಕೊಳ್ಳೋ ಸಲಾಗಿ ನೀವು ನಮಗೆ ಭಾಳ ಸಂತೋಷ ಆಯಿತು ಅಂತೇಳಿ ಅವರಿಬ್ಬರು ಸಣ್ಣ ಮಾಡ್ಕೊಂಡು ಸಂಚಾರ ಮಾಡೋ ಶುರು ಮಾಡಿದ್ರು. ಹಾಂ ಹಾಂ ಆವಾಗ ಅಂದರೆ ಅವಾಗ ಅವ್ರ ತಾಯಿಯವ್ರಿಗೆ ಏನಾಗಲಿಲ್ಲ, ಬೆನ್ಮೂಳೆ ಇದು ಬಂದು ಏನೂ ಇಲ್ಲ ಶುರು ಆಯ್ತು ಮತ್ತೆ ಅದು. ಮತ್ತೆ ಹಾಂ ಹಾಂ ಅವನು ಕಲಿಪುರುಷ, ಹಾಂ ಲೋಕಕ್ಕೆ ಉದ್ಧಾರ ಆಗೋನು. ಕಲಿಯುಗದಲ್ಲಿ ಹುಟ್ಟಿರೋ, ಯಾವ ಅಂದರೆ ಇವರು ಕಲಿಯುಗದಲ್ಲಿ ಹುಟ್ಟಿರೋದು ಅಂತ. ಅವನು ಬಹಳ ಈ ದೇಶನೇ ಆತಕ್ಕಂಥವನಲ್ವಾ, ಹಾಂ ಹಾಂ ಅವ್ಳು ಏನು ಆಗಿಲ್ವಂತೆ. ಹಾಂ ಈಗ ಅವಳನ್ನೇ ಲೆಕ್ಕ ಮಾಡಿ ಕಳಿ ಈ ಮಚ್ಚೆ ಇದನ್ನ ಒಟ್ಟನ್ನ ಬಗದ್ಬಿಟ್ಟು ಕಳ್ಳು ಒಗಿತಿದ್ಲು ಅಂತ ಅಂದಾಗ ಅವಳು ಎಷ್ಟು ಸತ್ಯ. ಹೌದು ಹೌದು, ಯಾರು ಮಾಡ್ತಾರೆ ಇವತ್ತಿನ ಅದೇ ಸರ್ ನಿಜ. ಮುಂದದ್ದು ತಿಂದುದೆಲ್ಲ ಕರ್ಮನ ಒಳಗಿರುತ್ತೆ. ಆ ಥರ ಈ ರೀತಿ ಇದ್ರೆ ಆಗಲ್ಲ ಅಂತೇಳಿ ತೆಗೆದು ಓಪನ್ ಮಾಡ್ಬಿಟ್ಟು ಮುಂದೆ ಉಸಿರು ತಿಂದಂತೆ. ಹಾಂ ಹಾಂ ಯಾವ ಥರ ಕುಸಿರು ತಿರುಗಿ ಹಂಗೆ ಸೇರಿಸ್ಕೊತಿದ್ಲು. ಹೌದು, ಅವ್ಳು ಸತ್ಯವಂತ ಸತ್ಯ ಅದೇ. ಇಡೀ ದೇಶಕ್ಕೆ ಅವಳು ಹೆಸರು ಉತ್ತರಾಜ ಮಾಡಿ ಹಾಂ 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 ಅಂಥ ತಾಯಿ ಒಟ್ಟರು ಹುಟ್ಟಿರೋ. ಕೊನೆಗಾಲಕ್ಕೆ ಆ ಗುರುಗಳ ಹತ್ರ ಇವನು ಪಾದ ಪೂಜೆಗೆ ಹೂ ತಗೊಂಡು ಹೋಗ್ತಿರ್ಬೇಕಾದ್ರೆ 101 ಜನ ಹುಡುಗರು. ಹ್ಞೂ ಆವಾಗ ಇವನು ಒಬ್ಬ ಗೋಲಿ ಆಡೋದು, ಗೆಜ್ಜೆ ಆಡೋದು, ಬ್ಯಾಲ್ ಆಡೋದು, ಪ್ರತಿಯೊಂದು ಆಟಲು ಕಬಡ್ಡಿ ಸಹಿತವರು ಆಟ ಆಡಿರೋನು. ಹ್ಞೂ 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 ಆಗ ಅಲ್ಲೆಲ್ಲ ಆಡ್ಕೊಂಡು ಹೋಯ್ತಿರ್ಬೇಕಾದ್ರೆ ಆ ಹೂಗಳ ಅವರು ಬೆವರು ಸುರಿಸಿ ಹೂಗಳು ತಂದು ಹಾಕೋರಂತೆ. ಇವನು ಹೆಂಗೆ ಮಾಡೋದು ಏನು, ನಾನು ಹಂಗೆ ಹೋಗ್ಬೇಕಲ್ಲ ಅಂತ ಹೇಳಿ ಮಾಡ್ತಿದ್ದ. ಹಾವು, ಅಂಟಗೆದ, ಪಲ್ಲಿ, ಪ್ರತಿಯೊಂದು ಪ್ರಾಣಿಗಳನ್ನು ತುಂಬ್ಕ ತಿನ್ನಂತ ಬಡ್ದು ಹಾಂ ಹಾಂ ಜೋಳಿಗೆಗೆ ಜೋಳಿಗೆ ಚೀಲಿಗೆ ತುಂಬ್ಕೊಂಡು ಒಂದು ಮೂಟ ಹೊತ್ಕೊಂಬಂದು ಅವರು 101 ಜನ ತಗೊಂಡು ಹೋಗಿ ಹೂವು ಸುರಿಯೋರಂತ ಗುರುಗಳ ಹತ್ರಕ್ಕೆ. ಇವನು ಹಬ್ಬ ಬರಲಿಲ್ಲ ಅಂತ ಇವನು ಕದ್ದು ಪಳಗೋಗೋನಂತ ಈ ಪ್ರಾಣಿಗಳು ಭಾಳ ಸಾಯಿಸ್ಕೊಳಕ್ಕೆ ತಗೊಂಡು ಹೋಗಿ ಅಲ್ಲಿ ಮಾಲಂಗಿ ಮಡಿನಲ್ಲಿ ಹೋಗಿ ಹಜ್ಜಿದ್ರೆ ಒಂದು ಮೂಟ ಹೂವು ಆಗೋಯ್ತಿತ್ತು. ಹಾಂ ಹಾಂ ಹಂಗೆ ಹಂಗೆ ಪ್ರತಿಯೊಂದು ಪ್ರಾಣಿನೂ ಬಿಟ್ಟಿಲ್ಲ, ಹಾಂ 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 ಎಲ್ಲನೂ ತಗೊಂಡೋಗಿ ಅದರಲ್ಲೇ ಹೂವು ಪೂಜೆ ಮಾಡ್ತಿದ್ವಿ ನಮ್ಮಪ್ಪ. ಹಾಂ ಹಾಂ ಅವರು ಸಂಜೆ ಅಂತ ತಗೊಂಡ್ರು ಇಷ್ಟು ಥರ ಕಾಯ್ಕೊಂಡಿಲ್ಲ. ಹಂಗೆ ಆಗ ಇವನು ಈ ಥರ ತಗೊಬರ್ತಾನ ನೋಡಿ, ಹೆಂಗೆ ಏನು ಯಾವ ರೀತಿ ಪ್ರಸನ್ನ ಮಾಡ್ಬೇಕಲ್ಲ ಅಂತೇಳಿ ಅವ್ರು ಮುಂದೆ ಕಳಿಸ್ಬಿಡ್ದು. ಇವನು ಹಿಂದೆ ಕಾಣೋದು ಕದ್ದು 5 ನಿಮಿಷಕ್ಕೆ ಏನೋ ಬಡ್ಕೊಂಡು ತುಂಬ್ಕೊಂಡೋಗಿ ಮಾಲಂಗಿ ಮಡಿಲಿ ತಗೊಂಡು ಪೂಜೆ ಕೊಡ್ತೀನಿ ಅಂತ. ಹಾಗೆ ಇದು ಯಾವ ರೀತಿ ಮಾಡ್ತಾನೆ ಇವನ್ನ ಮೈ ಮೇಲೆ ಗೊತ್ತಾಯ್ತಾ ಇಲ್ವಲ್ಲ ಅಂತೇಳಿ ಗುರುಗಳು ಹೇಳಿದಾಗ, ಗುರುಗಳ ಇವ್ನು ಏನೋ ಮಾಡ್ತಾವನೆ, ನಾವು ಪ್ರಸಾದ ಮಾಡ್ಬೇಕು ಅಂತೇಳಿ ಹುಡುಗ ಸೆಟ್ಟೆಲ್ಲ ಸೇರ್ತಂತೆ. ಸೇರಿದಾಗ ಹಿಂದ್ಗಡೆ ಫಾಲೋ ಮಾಡ್ಕೊಬೋದ್ರಂತೆ. ಆಗ ಫಾಲೋ ಮಾಡ್ಕೊಂಡು ಹೋಯ್ತಿರ್ಬೇಕಾದ್ರೆ ಇವನು ಹೊಡೆದು ಎಲ್ಲ ತುಂಬ್ತಿದ್ನಲ್ಲ ಮಾದಪ್ಪ. ಆಗ ತಗೊಂಡೋಗಿ ಇವ್ರಿಗೆ ನಾನು ಈ ಮಡಿಕೊಂಡು ಹಿಂಗೆ ಮಾಡ್ತಾವನಲ್ಲ, ಇವೆಲ್ಲ ಸಾಯ್ಬಿಟ್ಟು ಎಲ್ಲಿ ತಗೊಯ್ತಾನೆ ನೋಡ್ಬೇಕಲ್ಲ ಅಂತ ಮಾಲಂಗಿ ಮಡಿಗೆ ಹೋಗಿ ಕಾಯ್ಕೊಂಡ್ರಂತ ಅವ್ರು ಹುಡುಗರು. ಅವಾಗ ಹೋಗಿ ಚೀಲ ಸುರ್ಬಿಟ್ಟು ಹೆಜ್ಜೆ ಎತ್ತಿದ್ರೆ 2-3 ಚೀಲ ಹೂವು ಆಗೋಯ್ತು. ಅಂದರೆ ಅವ್ರಿಗೆಲ್ಲ ಒಂಥರ ಮುಕ್ತಿ ಸಿಕ್ದಂಗೆ. ಆಗ ಆಗೋಯ್ತು ಅವ್ರಿಗೆ, ಈ ಥರ ಆಗೋಯ್ತಲ್ಲ ತಡಿ ನೋಡ್ಮಾ ಅಂತ ಗುರುಗಳ ಹತ್ರ ಹೋಗಿ ಕಂಪ್ಲೇಂಟ್ ಹೇಳಿದ್ರಂತೆ. ಗುರುಗಳ ಇವ್ರು ಸುಮ್ಮನೆ ಹಂಗೆ ಬರ್ತಾ ಇಲ್ಲ, ಇವರು ಮಾಲಿನ್ಯ ಮಡಿನಲ್ಲಿ ಅಂಟಾಗೋದ ಹಾವು ಚೌಳು ಪ್ರಾಣಿಗಳನ್ನು ಕುಂತ್ಕೊಂಡು ಹೂವಿನಲ್ಲಿ ಎಜ್ಬಿಟ್ಟು ತಗೊಂಡು ಪಾದಕ್ಕೆ ಹಾಕ್ತಾವನ. ಏನಪ್ಪ ಈ ಥರ ಹೆಂಗಪ್ಪ, ಏನು ಹೆಂಗೆ ನಮ್ಗೆ ಎಂಬೇಕು ಅಂತೇಳಿ, ಇದೇ ಕೆಲಸ ನೀವು ಮಾಡಿದ್ರೆ ನೋಡಿ ಅಂತೇಳಿ ಹೇಳಿದಂತೆ. ಆಗ ಅವರು ಅದೇ ಕೆಲಸ ಮಾಡಿದ್ರಂತೆ ಯಾರು ಹುಡುಗರುಗಳು. ಯಾರ ತುಂಬ್ಕೊಂಬಂದು ಹೊಡ್ಕೊಂಡ್ ತಗೊಂಬಂದು ಚೀಲಗಳ ಪ್ರತಿಯೊಬ್ಬರು ಒಂದು ಚೀಲ ಅಂತೆ ಎಲ್ಲ ಸಾಯಿಸ್ಕೊಂಡು ತಗೊಂಬಂದು ಮಠಕ್ಕೆ ತಂದು ಸುರಿದ್ರಂತೆ. ಸುರಿದಾಗಿ ಎಲ್ಲ ಗಬ್ಬೈತಂತ ಮಠನ ವಾಸನೆ ಬಿಡ್ತಾರೆ. ಅಂದ್ರೆ ದೇವ್ರಿಗೂ ಇವ್ರಿಗೂ ಒಂದೇ ಅಂತ ಅವ್ರು ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಹೌದು ಏನೋ ಗೊತ್ತಿಲ್ಲ. ಆಗ ಅವರು ಏನಪ್ಪ ಇದು ಈ ಥರ ಏನು ಮಾಡ್ಕೊಂಬಂದಿರಿ ಅಂತ ಗುರುಗಳು ಕೇಳಿದಾಗ, ಗುರುಗಳೇ ಅವ್ನು ಮಾಡ್ತಿದ್ದಾನ ನಾವು ಹಂಗೆ ಮಾಡ್ಕೊಂಬಂದು ಇದು ಹಿಂಗೆ ಆಗೋಯ್ತಲ್ಲ ಬುದ್ಧಿ ಅಂತ. ಆವಾಗ ತಿರುಗಿ ಇವನು ಹಂಗೆ ಹೋಗಿ ತಿರ್ಗಾ ತುಂಬ್ಕೊಂಬಂದು ಅದರ ತಮ್ಮ ಸುಮ್ಮನಂತ ತಿರುಗಿ ಆಯ್ತು ಅಂತ. ಆಗ ಈಗ ಬಾಲ್ ಆಡ್ಬೇಕಾದ್ರೆ ಅಷ್ಟೇ, ಒಂದು ಸಾರಿ ಬಾಲ್ ಹೊಡೆದ್ರೆ ಅದು ಯಾವ ಮೈಲಿ ಮೇಲೆ ಬೀಳ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ಅಂತ. ಅವ್ರು ಹೊಡೆದ್ರೆ ಇಲ್ಲೇ ಬೀಳ್ತಿತ್ತಂತ.
ಆಗ ಇವು ನೋಡಿದ ಬಾಲಂತ ಓದಿದ್ದೆ ಬಿದ್ದಿರತ್ತವೆ ಬಸಂದು ಬೆಟ್ಟ ಅಂತ ಮಾಡ್ಸಿರೋದು. ಹಾಂ ಹಾಂ ಈಗ ಎಲ್ಲಿ ಹೊಡೆದವ ನಮ್ಮಪ್ಪ ಅಲ್ಲಿ ಹೋಗಿ ಬಾಲ್ ಕುಂತಿರತ್ತವೆ ಬಸವನ ಬೆಟ್ಟ ಮಾಡ್ಸಿರೋದು ಹಾಂ 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 ಆ ಇದರಲ್ಲಿ. ಈಗ ಆ ರೀತಿಯಾಗಿ ಹಿಂಗೆ ಮಾಡ್ಕೊಂಬಂದು ಕೊನೆಗಾಲಕ್ಕೆ ಏನಾಗೋಯ್ತು, ಇವರು ಪ್ರತಿಯೊಂದು ಗೋಲಿ ಆಡೋದು ಗೆಜ್ಜೆ ಆಡೋದು ಹಿಂಗೆಲ್ಲ ಮಾಡ್ಕೊಂಡು ಕಾಡಲ್ಲೆಲ್ಲ. ಆವಾಗ ಇವರು ನೆಂಬುಟ್ಟು ಇವನ್ನ ಒಂದು ಏನೋ ಪವಾಡ ಇದೆ, ಏನೋ ಇರ್ಬೋದು. ಈಗ ಅಷ್ಟು ಚೆನ್ನಾಗಿ ಒಮ್ಮೆಗೆ ಒಚ್ಚೋರಿ ಇದ್ರೆ ಇವನು ಒಚ್ಚೋರಿ ಇದ್ದಂತ ಕಬಡ್ಡಿಗೆ ಯಾವ ಕೇಳಿ ಒಂದು ಇದು ಮಾಡಲಿ, ಒಂದು ಏನೇ ಆಟ ಆಡಿದ್ರು ಇವ್ ಮುಂದೆ ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಆವಾಗ ಗುರುಗಳ ಹತ್ರ ಇವರೆಲ್ಲ ಸ್ವಾಮಿಯನ್ನು ಗುರುಗಳು ಹೇಳ್ಬಿಟ್ರಂತೆ, ಈ ನಮ್ಮ ಅಪ್ಪ ಲೋಕಕ್ಕೆ ಉದ್ಧಾರ ಆಗೋನು, ಇವನ ಮಹಿಮೆ ಯಾರು ಪತ್ತ ಮಾಡೋಕ್ಕಾಗಲ್ಲ ಅಂತೇಳಿ ಗುರುಗಳು ಇದು ಮಾಡಿದಾಗ 700 ಏನೋ ಒಂದು ಗುರುಮಠಗಳಿದೆ. ಎಲ್ಲ ಸಂಚಾರ ಮಾಡೋ ನಾವು ಒಂತಲ್ಲ ಪ್ರತಿಯೊಂತವು ಸಂಚಾರ ಮಾಡಿ ಕೊನೆ ಅದಕ್ಕೆ ರಾಗಿ ಬೀಸಕ್ಕೆ ಅಂತ ಅಂದ್ಬಿಟ್ಟು ನಾವು ಕೆಲಸ ಕೊಡಿ ಅಂತೇಳಿ ಮಠಕ್ಕೆ ಹೋದಾಗ ಸುತ್ತೂರು ಮಠಕ್ಕೆ ಅಲ್ಲಿ ಏನಾಗೈತೆ, ಅಪ್ಪ ಕೆಲಸ ಯಾವುದೂ ಖಾಲಿ ಇಲ್ಲ, ರಾಗಿ ಬೀಸೋದು ಒಂದದೇ ಅಂತಾನೆ. ರಾಗಿ ಬೀಸೋದು ಕೊಡ್ತೀನಿ ಅಂತಾರೆ, ನೋಡೇ ಹೋಗ್ಬೇಕು ಅಂತೇಳಿ. ಆವಾಗ ಕುಂತ್ಕೊಂಡಂತೆ ಬೀಸ್ತೀಯಪ್ಪ ನೀನು ಅಂದ್ರಂತೆ. ಆವಾಗ ಒಂದು ಕಂಡ್ಗೆ ತಗೊಂಬಂದು ಮಡಗಿದ್ರಲ್ಲಿ ಮಡಗ್ಬಿಟ್ಟು ಅವರು ತಿರ್ಗಾಕಿ ಏನಾಗೋಯ್ತು ಅದು ಮಾಡಿ ಇದು ಮಾಡಿದಾಗ ಅವ್ರು ಒಂದು ಕಂಡ್ಗೆ ಕೊಟ್ಬಿಟ್ಟು ಬಂದರು. ಬೆಳಗಾನ ಒಂದು ಮನ ಉದ್ದಕ್ಕಂಟು ರಾಸಿನೇ ಬಿದ್ದೋಗಿತ್ತು ಅಂತ ಬೆಳ್ಕಿರೋದ್ರಲ್ಲಿ. ಅದೇ ಗರ 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 ಸುತ್ತಾ ಇದ್ದದಂತೆ. ಇವನು ಕೊಳಗನ ತಲೆಗೆ ದಿಮ್ಮ ಮಡಿಕಂತೆ ನೋಡ್ತಾ ಮಾಯಕಾರ ಮಾದಪ್ಪ ಏನ್ ಗರಗನ ನಾನು ಕೊಟ್ಟಿದ್ದು ಒಂದು ಕಂಡ್ಗ ಇಷ್ಟು ರಾಶಿ ಬಿದ್ದದಲ್ಲ, ಏನಪ್ಪ ಇದು ಅಪ್ಪನ ಮಹಿಮೆ ಅಂತೇಳಿ, ಏನಪ್ಪ ಏನು ಈ ಥರ ಹೆಂಗೆ ಏನು ನೀನು ಯಾರು ಏನು ಎಂತ ಕೇಳಿದಾಗ ಆವಾಗ ನಾನು ಈ ಥರ ನಾನು ಬರ್ತೀನಿ ಅಂತೇಳಿ ಮುಂದೆ ಸಂಚಾರ ಕೊಂಡ್ಬಂದಿದ್ದೀನಿ. ಆಗ ಒಂದು ಕಾಡು ಹೋಯ್ತಾ ಇರ್ಬೇಕಾದ್ರೆ ಇವನು ದೊಡ್ಡದು ತೋಟ ಇರ್ತದೆ. ಈಗ ಆ ತೋಟದಲ್ಲಿ ಹೋಗ್ಬೇಕಾದ್ರೆ ಇವನು ಇದು ಯಾರೊಬ್ಬರು ಗುರುಗಳು ಹೇಳ್ತಾರೆ, ನೀವು ಆ ಮಡಿಗೆ ಮಾತ್ರ ನೀವು ಹೋಗ್ಬೇಡ ಕಣಪ್ಪ, ಇವು ಕುಯ್ಯಕ್ಕೆ ಅಂತ ಅಂದಾಗ ಆ ಜಾಗಕ್ಕೆ ನಾನು ಹೋಗ್ಲೇಬೇಕು, ನೀವೇನು ಆ ಥರ ಹೇಳ್ತೀರ, ಇಲ್ಲ ಗುರುಗಳ ನಾವು ಹೋಗ್ಲೇಬೇಕು ಅಂದಂತ. ಆಗ ಬೇಡಪ್ಪ ಆ ಅಮ್ಮ ರಾಕ್ಷಸಿ ಅಲ್ಲಿ ಹೋಗ್ಬೇಡಿ, ಭಾಳ ತೊಂದರೆ ಆಯ್ತಿದೆ, ಅವಳು ಯಾರನ್ನೂ ಬಿಟ್ಟವಳಲ್ಲ, ಒಂದು ದೊಡ್ಡದು ಹುಲಿ ಮಡಿಕಂದವಳೆ, ಆ ಹುಲಿ ಏನಾದ್ರು ನೀವು ನೋಡ್ತು ಅಂತಂದರೆ ಭಾಳ ಕಷ್ಟ ಆಯ್ತು ಕಣಪ್ಪ, ಹೋಗ್ಬೇಡಿ ಅಂದಂತ. ಹಂಗೆ ಮೇಲೆ ನಾನು ಹೋಗ್ಲೇಬೇಕು ಅಂತೇಳಿ ಅವ್ರ ಮಾತ್ರ ಕಿತ್ತಾಕ್ಬಿಟ್ಟು ತೋಟಕ್ಕೆ ಹೋದಂತೆ. ಏನು ಹೂ ಮಸ್ತಾನ ಇತ್ತಂತೆ, ಹೋಗಿ ಕುಯ್ತಿದ್ದಂತೆ, ಏನು ಇದು ಹುಲಿ ಗುಟ್ಟಿ ಹಾಕ್ತಂತೆ, ಏನು ಧೂಳ ಕೆರ್ಕೊಂಡು ಗುಟ್ಟಿ ಹಾಕ್ತಂತೆ. ಆಗ ಆ ಗುಟ್ಟಿ ಹಾಕ್ತಾ ಇರ್ಬೇಕಾದ್ರೆ ನನ್ನ ಏನು ಈ ಥರ ನೋಡ್ತಾ ಇದ್ದ ಅಂದ್ಬಿಟ್ಟು ಜವಳದಲ್ಲಿ ಬಸ್ನ ಹಂಗಂದಂತೆ. ಹಂಗೆ ನಿಂತಿತ್ತಂತೆ. ಇವ್ನು ಕುಯ್ಕೊಂಡು ಎಷ್ಟು ಬೇಕು ಹೂವನ್ನ ತಂದ್ಕೊಂಡು ಈಚೆ ಬಂದಂತೆ. ಹೂವು ಹೆಂಗಿತ್ತು ಹಂಗೆ ನಿಂತಿತ್ತಂತೆ. ಆಗ ಆ ಅಮ್ಮನ ಹಂಗೆ ನಿಂತಿದ್ದಂತೆ. ನೀ ಯಾರಪ್ಪ ನೀನು ಅಂತ ಕೇಳಿದಾಗ, ಏನಮ್ಮ ಒಬ್ಬರು ತೋಟ ಸೇರಿಸ್ತಾ ಇಲ್ಲ ಅಂತ ಕೇಳ್ದಲ್ಲ, ನಾನು ಈ ಲೋಕಕ್ಕೆ ಉದ್ಧಾರ ಮಾಡ್ತಕ್ಕಂಥವ್ನು ಮಾಡಪ್ಪ, ನೀನು ನನ್ನ ಹುಟ್ಟಿದ್ಬೇಡ ಅಂತ ಹೇಳ್ತೀರ, ಹುಲಿ ಬಿಟ್ಟಿದ್ದಲ್ಲ ಸರಿಯಾ ಅಂತ ಹೇಳಿ ಅವಾಗ ಇದು ಮಾಡಿದಾಗ ಹುಲಿನ ಯಾಕಂದ್ರೆ ಗುರುಗಳ ಹತ್ರ ತಗೊಂಡಂತೆ. ಆವಾಗ ಗುರುಗಳು ಬೆಚ್ಚಿದಂತೆ, ಏನಪ್ಪ ಆ ಹುಲಿನ ಹೇಳ್ಕೊಂಡ್ಬಿಟ್ಟಿದೆ, ಅದು ಹೋಗ್ಬೇಡ ಅಂತ ಹೇಳಿದ್ನಲ್ಲಪ್ಪ, ಏನಪ್ಪ ನಿನ್ನ ಮಹಿಮೆ ಅಂತ ಕೇಳಿದಾಗ ಈ ಥರ ಹಿಂಗೆ ಆಯಿತು ಅಂತ ಹೇಳಿದ್ರಂತೆ. ಆವಾಗ ನಮ್ಮ ಅಪ್ಪ ಏನು ಮಾಡಿದಂತೆ, ಈ ಹುಲಿನ ನೀನು ಲೋಕ ಸಂಚಾರಿಗೆ ಹೋಗ್ಬೇಕಾಯ್ತಂದ್ರೆ, ಈ ಕಾಡು ಮೇಡಿಗೆಲ್ಲ ಹೋಗ್ಬೇಕು ಅಂತಂದರೆ ನಡ್ಕೊಂಡು ಹೋಗ್ಬೇಡ, ನೀನು ಈ ದುರ್ಗನ ನೀವು ಕೊಡ್ತೀನಿ, ಈ ಹುಲಿ ಮೇಲೆ ಹೋಗಪ್ಪ ಅಂತೇಳಿ ಆ ಗುರುಗಳೇ ಇವರು ಕೊಟ್ಟಿದ್ರು. ಸರಿ ಸರಿ. ನಮ್ಗೆ ಈ ಅನುಭವ ಬರಲಾಗೆ ನಮಗೆ ಗುಡ್ಡಪ್ಪ ಅನ್ನೋದು ಗೊತ್ತಾದದ್ದು ಆಯಿತಾ. ಇದರಿಂದ ನಮ್ಗೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಈ ನಮ್ಮಪ್ಪ ನಮಗೆ ಒಂದು ಸ್ವಲ್ಪ ಒಲ್ಮೆ ಆಗಲಾಗಿ, ಇದು ಏನು ಅಂತ ಗೊತ್ತಾಗಲಾಗಿ, ಆಮೇಲೆ ಅದು ನಮಗೆ ನಾನೇ ಇದು ಇನ್ನೊಬ್ರು ಕೇಳಿ ನಾವು ಇದು ಮಾಡ್ಬೇಕಂತ ಏನು ಇರಲಿಲ್ಲ. ಅಂದರೆ ಎಲ್ಲೆಲ್ಲ ಕೇಳಬೇಕು ಮುಟ್ಬೇಕು ಅಂತ ಹೇಳಿದ್ರು, ಅದು ನಾವು ಎಲ್ಲೂ ಹೋಗಲಿಲ್ಲ. ಆದರೆ ದೇವಸ್ಥಾನದಲ್ಲೇ ನಾವು ಉದಯಗಿರಿ ದೇವಸ್ಥಾನದಲ್ಲೇ ಅದನ್ನು ನಾವು ಇದು ಮಾಡ್ಕೊಂಬಂದು ನಾವು ಇಲ್ಲಿ ವಾಗ್ದಾನ ತಗೊಂಡದ್ದು. ಈಗ ಅಲ್ಲಿಂದ ನೆಕ್ಸ್ಟು ನಾವಿಲ್ಲಿ ಪೂಜೆ ಇಡಬೇಕಾದ್ರೂ ವರ್ಷಕ್ಕೊಂದು ಸಾರಿ ನಾವು ಮಾಮೂಲಿ ಸೋಮವಾರ ಅಂದರೆ ಹಬ್ಬವನ ಮಗಳಲ್ಲಿ ಸ್ವಾಮಿ ಬರೋದು ಹೋಗೋದು ಈ ಥರ ಆಗ್ತಿತ್ತು. ಅದು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಇಲ್ಲಿ ಪೂಜಾ ಪುರಸ್ಕಾರಕ್ಕೆ ಈ ಥರ ಆಯ್ತಾಗಲ್ಲ, ಹೆಂಗೆ ಏನು ಯಾವ ರೀತಿ ಮಾಡಬೇಕು ನಮಗೆ ಭಯ ಹುಟ್ಟೋದು. ಅಂದರೆ ಇದೇ ನಮಗೆ ಮನಸ್ಸತ್ವ ಗೊತ್ತಾಗಿ ಆವಾಗ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಲಾಗಿ ವಾರ ಬನ್ನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಏನು ಮಾಡ್ದೋ, ನಾವಿಲ್ಲಿ ವರ್ಷಕ್ಕೊಂದು ಸಾರಿ
25 ಕೆಜಿ ಅಕ್ಕಿ ಹಾಕಿ ವರ್ಷಕ್ಕೆ ಒಂದ್ಸರಿ ನಾವು ಪೂಜೆ ಮಾಡಿಸ್ತಿದ್ವಿ. ಈಗ ಅದೇ ಇದನ್ನ ಏನು ಮಾಡಿದೆ, ವರ್ಷ ಹೆಚ್ಚೋಕ್ಕೂ ಜಾಸ್ತಿ ಆಗಲ್ಲ. ಈಗ ನಮ್ಮಪ್ಪ ನಮಗೂ ಜಾಸ್ತಿ ಬೆಂಬಲ ಕೊಟ್ಟು ಸ್ವಲ್ಪ ಪರ್ಸನು ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಜನಕ್ಕೆ ಸೌಲಭ್ಯನಾಯಿತು, ಹೊರಗಡೆ ಜನರು ಬರ್ತಾರೆ, ನಮ್ಮ ಗ್ರಾಮದಲ್ಲೂ ಬರ್ತಾರೆ, ಆಗಷ್ಟು ಒಳ್ಳೇದಾಗೈತೆ. ಈಗ ಅದಕ್ಕೆ ತಕ್ಕಾಗಿ ಇಲ್ಲಿ ಜನನೂ ನೆಂಬವ್ರೆ, ಅದೇ ರೀತಿಯಾಗಿ ಹೋಗ್ತಾವ್ರೆ. ಸ್ವಾಮಿ ನಮಸ್ಕಾರ. ಹೇಳಿ. ಏನಿದು ದೇವ್ರ ಗುಡ್ಡಪ್ಪ ಅಂದ್ರೆ ಏನು ಅಂತ? ದೇವ್ರ ಗುಡ್ಡಪ್ಪ ಅಂತಂದರೆ ಈಗ ನಾವು ನಾವು ಮಾದರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮನೆ ಹಾಕ್ಸ್ಕೊಂಡು ಗುರುಗಳ ಹತ್ರ ಅಲ್ಲಿ ಹೋಗಿ ಮನೆ ಹಾಕ್ಸ್ಕೊಂಡು ಬಂದರೆ ಅದು ಗುಡ್ಡಪ್ಪ ಅಂತೇಳಿ ಒಂದು ವಾರ ಸೋಮವಾರ ಶುಕ್ರವಾರ ಪೂಜೆ ಮಾಡಬೇಕು. ಸುಮ್ಮನೆ ಅದಕ್ಕೂ ನಿಯಮಗಳು ಬೇಕಾದಷ್ಟು ಐತೆ ಮಾಡ್ತೀವಿ ಅಂತಂದರೆ. ಗುಡ್ಡಪ್ಪ ಅಂತಂದ್ಬಿಟ್ಟು ನಾನಾ ಥರ ಮಾಡೋ ಅಂಥದ್ದಲ್ಲ, ಹೊಲಸು ಮಾಡಬಾರ್ದು. ಪ್ರತಿಯೊಂದ್ರೂ ಭಾಳ ಇದಾಗಿ ಇರಬೇಕು. ಇದಕ್ಕೆ ಒಂದು ಸ್ವಾಭಿಮಾನದಾಗಿ ನಾವು ಪೂಜೆ ಪುರಸ್ಕಾರ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೂ ಒಂದು ಗುಡ್ಡಪ್ಪ ಅನ್ನೋದು ಒಂದು ಇದು ಇರ್ತದೆ. ಕೆಲವರು ಇದೆಲ್ಲ ಲೆಕ್ಕಕ್ಕೆ ಮಡ್ಗಲ್ಲ. ಅದನ್ನ ನಮ್ಮ ಇದರಲ್ಲಿ ನಾವು ಮಾಡುತ್ತೇವೆ. ಸುಮಾರು ಇಲ್ಲ ಅಂತಂದರೆ ಒಂದು 30-35 ವರ್ಷ ಮೇಲಾಗೈತೆ. ನಾನು ಇದು ಮಾಡಿಸ್ಕೊಂಡು ಅಲ್ಲೇ ದೀಕ್ಷಾ ಕೊಡ್ಸ್ಕೊಂಡು ನಾವು ಗಿರಿಲೇ ಹೋಗಿ ಅದನ್ನು ದೀಕ್ಷಾ ಕೊಡ್ಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋದು. ನಾವು ಒಂಥರ ಜೋಗಪ್ಪನ ಥರ. ಹೌದು, ಅಲ್ಲೇ ಮಾಡ್ಕೊಡ್ತಾರೆ ಅವರು ಆ ಥರ. ಒಂದೊಂದು ಪ್ರದೇಶಗಳಲ್ಲಿ ಒಂದೊಂಥರ. ಈಗ ಒಂದ್ ಕಡೆ ಜೋಗಪ್ಪ ಅಂತಾರೆ, ಇನ್ನೊಂದ್ ಕಡೆ ಇಲ್ಲ. ಅದು ಜೋಗಪ್ಪ ಅನ್ನೋದು ಬೇರೆ, ಅದು ಬೇರೆ. ಅದು ಜೋಗಪ್ಪ ಗುಡ್ಡಪ್ಪ ಅನ್ನೋದು ಅದು ಬೇರೆ, ಅದು ಬೇರೆ. ಅದವರೆಗೆ ಕೂಗ್ತಾರೆ. ಅದು ಮಾದೇಶ್ವರನ ಗುಡ್ಡಪ್ಪ ಅಂತಂದ್ರೆ ಇದೇ ಭಾರಿ ಶ್ರೇಷ್ಠ ಗುಡ್ಡಪ್ಪ ಅಂದರೆ. ಈ ರೀತಿಯಾಗಿ ಒಂದು ಮರ್ಯಾದೆ ಇರ್ತದೆ, ಒಂದು ಗೌರವ ಇರ್ತದೆ, ಒಂದು ಸ್ವಾಭಿಮಾನ ಇರ್ತದೆ. ಕೆಲವರಿಗೆ ಇದು ಮಾಡ್ಕೊಂಡವ್ರೆ, ಮಾಡಿದ್ದು ಅನುಭವಿಸ್ಬಿಟ್ಟವ್ರೆ. ಆ ರೀತಿ ಇರಬಾರ್ದು. ಈಗ ನಾವು ಮಾಡುತ್ತಂದು ಹೆಚ್ಚು ಕಮ್ಮಿ ನನ್ನ ಸ್ಟಾರ್ಟಿಂಗ್ನಲ್ಲಿ ನನಗೆ ದೇವರು ಈ ಥರ ಆಗಿ 40 ವರ್ಷ ಆಗಿದೆ. ಇವತ್ತಿಂದ ಏನಲ್ಲ ಅಂದರೆ ಆ ತವಳಿಂದ ನಮಗೆ ಅನುಭವ ಗೊತ್ತಿರಲಿಲ್ಲ, ಮಾಡೋಕ್ಕಾಗಲಿಲ್ಲ. ಈಗ ತಾನೇ ನಮ್ಮಪ್ಪ ಅನುಭವ ಕೊಟ್ಟು ಈ ಸ್ಟೇಜ್ ತಗೊಂಡು ನಿಲ್ಲಿಸಿದ್ದಾನೆ. ನಮಸ್ಕಾರಮ್ಮ. ನಿಮ್ಮ ಹೆಸರು? ಸರಸ್ವತಿ. ಏನಿದು ಮಲೆ ಮಹದೇಶ್ವರ ದೇವಸ್ಥಾನ ಇಲ್ಲಿ ಒಕ್ಕಣೆ ಕೊಡ್ತಾರಂತೆ, ದೇವ್ರ ಗುಡ್ಡಪ್ಪ, ಏನಿದು ಇತಿಹಾಸ ಅಂತ? ನಮಗೇನಿಲ್ಲ, ನಮ್ಮಲ್ಲಿ ಯಾವಾಗಲೂ ಸ್ವಲ್ಪ ಕಷ್ಟಗಳೆಲ್ಲ ಇತ್ತು. ಪ್ರತಿ ಸೋಮವಾರನೂ ಬರ್ತೀವಿ ಇಲ್ಲಿಗೆ ದೇವಸ್ಥಾನಕ್ಕೆ. ಬಂದಾಗ ಏನೋ ನಮ್ಮ ಅಪ್ಪಂದು ಒಂದು ಸತ್ಯ ಹೊಂದಿರೋದ್ರಿಂದ ನಮಗೂ ಮನೇಲಿ ತುಂಬಾ ಕಷ್ಟನೇ ಇತ್ತು. ಆ ಕಷ್ಟಗಳೆಲ್ಲ ಇದ್ದಾಗ ನಮಗೆ ಸ್ವಲ್ಪ ಎಲ್ಲ ಪರಿಹಾರ ಆಯಿತು. ನಮ್ಮ ಮನೆ ತುಂಬಾ ಕಷ್ಟ ಇತ್ತು. ಯಾವಾಗ ಕೊಡ್ತಾರೆ ಅಂತ ಒಕ್ಕಣೆಯಲ್ಲಿ? ಇಲ್ಲಿ ಸೋಮವಾರ, ಪ್ರತಿ ಸೋಮವಾರ. ಹೌದಾ? ಸೋಮವಾರ 12:30 1:30 3 ಗಂಟೆ ಜನ ಇದ್ದಂಗೆ. ಜನ ಯಾವಾಗ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಆ ಥರ ಯಾವಾಗ ಜನ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ, ಜನ ಇದ್ದಾಗ ಬೇಗ ಟೈಮ್ ಕೊಡ್ತಾರೆ. ನಾವು ಅಂತಂದರೆ ಪ್ರತಿ ವಾರನೂ ಪ್ರತಿ ವಾರ. ನೀವು ಇದೇ ಊರಾ? ನಾವು ಇದೇ ಊರೇ, ಬಂಡಿಪಾಳ್ಯ. ಬಂಡಿಪಾಳ್ಯ. ಓಕೆ.